ದಾವಣಗೆರೆಯ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ, ಇಮೇಲ್ ಮುಖಾಂತರ ಬೆದರಿಸಿದ ಕಿಡಿಗೇಡಿಗಳು. ಬಾಂಬ್ ನಿಷ್ಕ್ರಿಯ ದಳದಿಂದ ಕೋರ್ಟಿನ ಮೂಲೆ ಮೂಲೆಯಲ್ಲೂ ಕೂಡ ತಪಾಸಣೆ ನಡೀತಾ ಇದೆ. ಇಂದು ಬೆಳಿಗ್ಗೆ ಕರ್ನಾಟಕದಾದ್ಯಂತ ಜಿಲ್ಲಾ ಕೋರ್ಟ್ಗಳಿಗೆ ಬಾಂಬ್ ಬಿಡಲಾಗಿದೆ ಎಂದು ತಮಿಳುನಾಡಿನಿಂದ ಇಮೇಲ್ ಬಂದಿದೆ ಎಂದು ವರದಿಯಾಗಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಜಿಲ್ಲಾ ಪೊಲೀಸ್ ಪಡೆ ಎಸ್ಪಿ ಅವರ ನಿರ್ದೇಶನದಂತೆ ಕೋರ್ಟ್ಗೆ ಬಾಂಬ್ ಸ್ಕ್ವಾಡ್ಗಳನ್ನ ಕಳಿಸಿ ಕೋರ್ಟಿನ ಮೂಲೆ ಮೂಲೆಯಲ್ಲೂ ಕೂಡ ತಪಾಸಣೆ ನಡೆಸುತ್ತಿದ್ದಾರೆ. ಇಷ್ಟೊತ್ತಿಗೆಲ್ಲ ಕೋರ್ಟಲ್ಲಿ ನಿಮ್ಮ ಸೇವೆಯಲ್ಲಿ ಒಳಗಿರ್ತಿದ್ರಿ ನೀವು. ಯಾಕೆ ಇವತ್ತು ಎಲ್ಲ ಕೋರ್ಟ್ನಲ್ಲಿ ಎಲ್ಲ ವಕೀಲರೆಲ್ಲ ಹೊರ ಕಳಿಸಿದ್ದಾರೆ, ಪೊಲೀಸರು ಎಲ್ಲ ಒಳಗಡೆ ತನಿಖೆ ಮಾಡ್ತಾ ಇದ್ದಾರೆ. ಜನಗಳಿಗೆ ಏನಾಗ್ತಿದೆ ಏನು ನಡೀತಿದೆ ಒಳಗಡೆ ಅಂತೇಳಿ ಏನೋ ಒಂಥರ ಗಾಬರಿ. ಏನು ಹೇಳಿದ್ರು ಸರ್ ಅದು? ಆ ವಿಚಾರದಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೆ ಇಮೇಲ್ ಮುಖಾಂತರ ಬಾಂಬ್ ಇದೆ ಅಂತೇಳಿ ಬಾಂಬ್ ಬೆದರಿಕೆ ಬಂದು ಸರ್ಚ್ ಮಾಡ್ತಾ ಇದ್ದಾರೆ. 12ವರೆಗೂ ಕಾಲಾವಕಾಶ ಅಲ್ಲಿವರೆಗೂ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಒಳಕ್ಕೆ ಎಲ್ಲ ಸೇಫ್ಟಿಗೋಸ್ಕರ ಎಲ್ಲರನ್ನೂ ಹೊರಗಡೆ ಕಳಿಸಿದ್ದಾರೆ. ಸರ್, ಇವತ್ತು ಕರ್ನಾಟಕದಾದ್ಯಂತ ಇವತ್ತು ಬೆಳಗ್ಗೆ ಮಡಿಕೇರಿ ಕೋರ್ಟಲ್ಲೂ ಕೂಡ ಇದೇ ಥರ ಇಮೇಲ್ ಬಂದಿದೆ, ಬಾಂಬ್ ಇದೆ ಅಂತೇಳಿ. ಇನ್ನು ಕೆಲವು ಊರುಗಳಲ್ಲೆಲ್ಲ ಬಂದಿದೆ, ದಾವಣಗೆರೆಯಲ್ಲೂ ಕೂಡ ಬಂದಿದೆ ಅಂತ ನೀವು ಹೇಳ್ತಾರೆ. ಹೌದು ಹೌದು, ಕೋರ್ಟಿಗೆ ಬಂದಿದೆ ಸರ್. ಕೋರ್ಟಿಗೆ DJ ಕೋರ್ಟಿಗೆ ಬಂದಿದೆ ಇಮೇಲ್ ಮುಖಾಂತರ. ಹೌದು, ಇಮೇಲ್ ಮುಖಾಂತರ ಬಂದಿದೆ. ಇದೇ ಮೊದಲ ಸರ್ ದಾವಣಗೆರೆಯಲ್ಲಿ? ಇದೇ ಮೊದಲನೇ ಬಾರಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೌದು ಹೌದು. ನಮಸ್ಕಾರ. ಇಷ್ಟೊತ್ತಿನಲ್ಲಿ ಎಲ್ಲ ಕೋರ್ಟಲ್ಲೆಲ್ಲ ವಕೀಲರೆಲ್ಲ ನೀವು ಒಳಗಡೆ ನಿಮ್ಮ ಸೇವೆಯಲ್ಲಿ ಇರ್ತಾ ಇದ್ರಿ. ಯಾಕೆ ಇವತ್ತು ಎಲ್ಲ ಹೊರಗಡೆ ನಿಲ್ಲಿಸಿದ್ದಾರೆ? ಪೊಲೀಸರನ್ನ ತನಿಖೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಬೆಳಗ್ಗೆ 10:30 ಸಮಯದಲ್ಲಿ ಮಾನ್ಯ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮೇಲಿಗೆ ಬಾಂಬ್ ಇಟ್ಟಿದ್ದೇವೆ ಅಂತ ಕರೆ ಬಂದಿರುವುದರಿಂದ ಇವತ್ತು ದಾವಣಗೆರೆ ಜಿಲ್ಲಾ ದೂರವಾಣಿ ಕರೆ ಅದು ಮೇಲ್ ಅಂತ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲಾ SP ತಂಡದ ವತಿಯಿಂದ ಈ ದಾವಣಗೆರೆಯಲ್ಲೆಲ್ಲ ಕೋರ್ಟನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಸರ್ಚ್ ಮಾಡೋದ್ರಿಂದ ಅಡೆತಡೆ ಆಗಬಾರ್ದು ಅಂತಂದು ಎಲ್ಲರನ್ನೂ ಕೂಡ ಕಕ್ಷಿದಾರರು ಮತ್ತು ವಕೀಲರನ್ನು ಎಲ್ಲರನ್ನೂ ಕೂಡ ಕೋರ್ಟಿನ ಪ್ರಿಮಿಸಿಸಿನಿಂದ ಹೊರ ಕಳಿಸಿದ್ದಾರೆ. ಅವ್ರು ಸರ್ಚ್ ಮಾಡ್ತಾ ಇದ್ದಾರೆ, ಕಾದು ನೋಡೋಣ. ಸರ್, ಈಗ ಇವತ್ತು ಮಡಿಕೇರಿಯಲ್ಲೂ ಕೂಡ ಇಂಥದೇ ಒಂದು ಇಮೇಲಿನ ಬೆದರಿಕೆ ಬಂದಿದೆ ಜಡ್ಜ್ ಸಾಹೇಬರಿಗೆ. ಹಾಗಾಗಿ ಮಡಿಕೇರಿಯಲ್ಲೂ ಕೂಡ ಇದೇ ಥರ ತನಿಖೆ ನಡೀತಿದೆ. ಅದು ರಾಜ್ಯದ ಕೆಲವು ಪ್ರದೇಶಗಳಲ್ಲೆಲ್ಲ ಇದೇ ಥರ ತನಿಖೆ ನಡೀತಿದೆ ಅಂತ ವಿಚಾರ ಗೊತ್ತಾಗ್ತಿದೆ. ಇದು ದಾವಣಗೆರೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ. ಸರ್, ಈ ಹಿಂದೆ ಏನಾದರೂ ಈ ಥರ ಬೆದರಿಕೆ ಬಂದಿತ್ತಾ? ಈ ಹಿಂದೆ ಯಾವುದೋ ಆ ರೀತಿ ಬೆದರಿಕೆ ಏನು ಬಂದಿಲ್ಲ. ಬಟ್ ಅವ್ರೇನು ಮೆಸೇಜ್ ಮಾಡಿರ್ತಕ್ಕಂತಹ ಬೆದರಿಕೆ ಕರೆ ಪರ್ಟಿಕ್ಯುಲರ್ಗೆ ದಾವಣಗೆರೆ ಅಂತ ಪರ್ಟಿಕ್ಯುಲರ್ಗೆ ಹೆಸರು ಹೇಳಿಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣಗಳು ಅಂತ ಮೆಸೇಜ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಹಾಗಾಗಿ ಅವರು ಪ್ರಿಕಾಷನರಿ ಪೊಲೀಸರು ಅವರು ಸಂಭವ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಿಕಾಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಪೊಲೀಸರು. ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.